ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ಕನ್ನಡಪರ ಸಂಘಟನೆಗಳು. ಬಂದ್ಗೆ ಆಟೋ ಚಾಲಕರ ಸಂಘ ಬೆಂಬಲ ಕೊಟ್ಟಿವೆ. ಹಲವಾರು ಆಟೋ ಚಾಲಕರ ಸಂಘಗಳಿದೆ. ಅವತ್ತು ಆಟೋ ಸಂಚಾರ ಸಂಪೂರ್ಣ ಸ್ತಬ್ಧ ಮಾಡ್ತೀವಿ ಅಂತ ಅವರಿಗಾಗಲೇ ಕೊಟ್ಟಿರೋದು. ಇದು ನೇರವಾದ ಬೆಂಬಲ. 16,000ಕ್ಕೂ ಹೆಚ್ಚು ಆಟೋಗಳ ಸಂಚಾರ ಸ್ಥಗಿತವಾಗುತ್ತೆ. ಬೇರೆ ಬೇರೆ ಸಂಘಟನೆಗಳಿವೆ ನೋಡಿ. ಇದು ಆದರ್ಶ ಆಟೋ ಸಂಘಟನೆ, ಅವರು ಬಂದ್ಗೆ ಬೆಂಬಲವನ್ನು ಕೊಟ್ಟಿರೋದು. ಆದರ್ಶ ಆಟೋ ಸಂಘಟನೆ ಅಂತ ಇದೆ, ಬೇಕಾದಷ್ಟು ಪೀಸ್ ಆಟೋ ಸಂಘಟನೆ ಅಂತಿವೆ, ಬೆಂಬಲ ಕೊಟ್ಟಿದ್ದಾರೆ. ಚಾಲಕರ ಆಲ್ರೆಡಿ ಆಟೋ ಸಂಘಟನೆಗಳು ವಿವಿಧ ಸಂಘಟನೆ ಜೊತೆ ಮಾತುಕತೆ ನಡೆದಿದೆ. ಜೊತೆಗೆ ನಮ್ಮ ಗೂಡ್ಸ್ ಆಟೋ ಚಾಲಕರು ಇರ್ಬೋದು, ಶಾಲಾ ವಾಹನ ಚಾಲಕರು ಇರ್ಬೋದು, ಸೊ ಎಲ್ಲರೂ ಸೇರಿ ನಾವು ಬೆಂಬಲ ಕೊಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೊಂದು ನಾವು ಪ್ರತ್ಯೇಕ ಸಭೆ ಚಾಲಕರ ಸಾರಿಗೆ ಸಂಘಟನೆಗಳ ಒಕ್ಕೂಟ ಒಂದು ಸಭೆಯನ್ನು ಕರೆದು ಬೆಂಬಲವನ್ನು ಸೂಚಿಸಿ ಕಾರಣ ಏನಂದರೆ ನಾಡು ನುಡಿ ಜಲ ವಿಚಾರ ಬಂದಾಗ ಚಾಲಕರು ಯಾವತ್ತೂ ನಾವು ಬೆಂಬಲವನ್ನು ಸೂಚಿಸ್ತಾನೆ ಬಂದಿದ್ವಿ. ಹಾಗಾಗಿ ರೈತಾಪಿ ಕುಟುಂಬಗಳಿಂದ ಬಂದಂಥ ನಮ್ಮ ಚಾಲಕ ವರ್ಗ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾರೆ. ಯಾವತ್ತು ಸಭೆ ನಡೆಸ್ತೀರಾ ಸರ್? ನಾವು 9ನೇ ತಾರೀಕು ಸಭೆಯನ್ನು ನಡೆಸ್ತೀವಿ. ಎಷ್ಟು ಆಟೋಗಳು ಸ್ತಬ್ಧ ಆಗುತ್ತೆ? ಬೇರೆ ಬೇರೆ ವಾಹನಗಳು ಯಾವ ರೀತಿ ಸ್ತಬ್ಧ ಆಗುತ್ತೆ? ಬೆಂಗಳೂರು ನಗರದಲ್ಲಿ ಈಗ ಆಲ್ರೆಡಿ ಆಟೋ ಮತ್ತು ಟ್ಯಾಕ್ಸಿ ಸಂಘಟನೆಗಳು ಮತ್ತು ಗೂಡ್ಸ್ ಆಟೋ ಚಾಲಕ ಸಂಘಟನೆ ಮಾತಾಡಿದ್ವಿ. ಅದೇ ರೀತಿ ಬಸ್ಸು, ಖಾಸಗಿ ಬಸ್ ಇರ್ಬೋದು, ಲಾರಿ ಇರ್ಬೋದು, ಅವರ ಅಧ್ಯಕ್ಷಗಳ ಜೊತೆ ನಾವು ಸಭೆಯನ್ನು ನಡೆಸಿ 9ನೇ ತಾರೀಕು ಸಂಪೂರ್ಣ ಬೆಂಬಲವನ್ನು ನಾವು ಬಂದ್ಗೆ ಕೊಡ್ತಾ ಇದ್ದೀವಿ. ಈಗ ಓಲಾ, ಊಬರ್ ಅಲ್ಲೂ ಕೂಡ ಆಟೋಗಳು ಸಿಗಲ್ವಾ? ಸಂಪೂರ್ಣವಾಗಿ ಟ್ಯಾಕ್ಸಿ ಚಾಲಕರ ಸಂಘಟನೆ, ಓಲಾ, ಊಬರು ಇರ್ಬೋದು, ಎಲ್ಲವೂ ಸಹ ನಮ್ಮ ಗೂಡ್ಸ್ ಆಟೋ ಇರ್ಬೋದು, ಪ್ರತಿಯೊಂದು ವಾಹನಗಳು, ಶಾಲಾ ವಾಹನಗಳು ಇರ್ಬೋದು, ಸಂಪೂರ್ಣವಾಗಿ ಸ್ತಬ್ಧ ಮಾಡೋದಕ್ಕೆ ಎಲ್ಲ ಸಂಘಟನೆಗಳು ಒಟ್ಟಾರೆ ಸಭೆನ 9ನೇ ತಾರೀಕು ಸಭೆ ಕರೀತೇವೆ. ಮಂಜುನಾಥ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಕಾವೇರಿ ನೀರು ಅಂದರೆ ಕುಡಿಯುವ ನೀರಿನ ವಿಚಾರ ಬಂದಾಗ ಇರೆಸ್ಪೆಕ್ಟಿವ್ ಆಫ್ ಎನಿ ಆರ್ಗನೈಸೇಷನ್ ಪಾರ್ಟಿ ಕೊಡಬೇಕಾಗತ್ತೆ, ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಮಾಡ್ತಾ ಇದ್ದಾರೆ. ಇದು ಬೇರೆ ವಿಚಾರ ಅಲ್ಲ, ಕುಡಿಯುವ ನೀರಿನ ವಿಚಾರ, ಕಾವೇರಿ ವಿಚಾರ. ಹಾಗಾಗಿ ಹಳೆ ಮೈಸೂರು ಭಾಗ ಅಂತ ನಾವೇನು ಹೇಳ್ತೀವಿ, ಆ ಭಾಗದಲ್ಲಂತೂ ವ್ಯಾಪಕ ಬಂದ್ಗೆ ಬೆಂಬಲ ಸಿಕ್ಕೇ ಸಿಗುತ್ತೆ ಸಹಜವಾಗಿ. ಸೊ ಹಾಗಾಗಿ ಈಗ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಸೊ ಈ ಕರೆಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಬಂದ್ಗೆ ಆಟೋ ಸಂಘಟನೆಗಳ ಬೆಂಬಲ ಕೂಡ ಇದೆ. ಈಗ ತಾನೇ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಆ ಕರ್ನಾಟಕ ಬಂದ್ ದಿನ ಆಟೋ ಸಂಚಾರವನ್ನು ಸ್ತಬ್ಧಗೊಳಿಸ್ತೀವಿ, ನಾವು ಆಟೋ ಓಡಿಸಲ್ಲ. ಪೀಸ್ ಆಟೋ ಸಂಘಟನೆಯಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ನಾನು ಹೇಳಿದಲ್ಲ ಬೇರೆ ಬೇರೆ ಸಂಘಟನೆಗಳಿವೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಈಗ ಅವರು ಕೂಡ ಹೇಳಿದ್ದಾರೆ, ಇಲ್ಲ ನಾವು ನಮ್ಮ ಸಂಘಟನೆಯಿಂದ ಕೂಡ ನಾವು ಆಟೋಗಳನ್ನು ಅವತ್ತೊಂದು ದಿನ ಓಡಿಸಲ್ಲ ಅನ್ನೋ ತೀರ್ಮಾನಕ್ಕೆ ಪೀಸ್ ಆಟೋ ಸಂಘಟನೆಯವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬಾರದು. ಈ ಆಗ್ರಹದೊಂದಿಗೆ ನಡೀತಾ ಇರತಕ್ಕಂಥ ಹೋರಾಟ ಮೆಜೆಸ್ಟಿಕ್ ಸೇರಿದಂತೆ ಬೆಂಗಳೂರಿನ ಬೇರೆ ಬೇರೆ ಕಡೆ, ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆ ಅಥವಾ ಮಲ್ಲೇಶ್ವರಂ, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಹೋರಾಟಗಳು ಇವತ್ತೂ ಕೂಡ ಮುಂದುವರೆದಿದೆ. ಹೆಚ್ಚು ಕಡಿಮೆ ಇದನ್ನು ನಿರಂತರವಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ನಡುವೆ ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ.